ಸರ್ ಈ ಕಡೆ ಬನ್ನಿ ಸರ್, ಈ ಕಡೆ ಬನ್ನಿ ಇಲ್ಲಿ ಬಿಡದಿಯ ಸ್ವಲ್ಪ ಈ ಕಡೆ ಬರಬೇಕು. ಬಿಡದಿಯಲ್ಲಿ ನಡೀತಾ ಇರತಕ್ಕಂಥ ಅಲ್ಲಿಯ ರೈತರ ಪ್ರತಿಭಟನೆ ಯಾವೊಂದು ಭೂಸ್ವಾಧೀನ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಸರ್ಕಾರದಲ್ಲಿ ಏನು ಮಾಡ್ಕೊಂಡು ಹೊರಟಿದ್ದಾರೆ, ಅದರ ವಿರುದ್ಧ ಸುಮಾರು 475 ದಿನಗಳಾಗಿದೆ. ನಿರಂತರವಾಗಿ ಆ ಭಾಗದ ಹೆಣ್ಣು ಮಕ್ಕಳು, ಯುವಕರು ದೊಡ್ಡ ಮಟ್ಟದ ಹೋರಾಟ ಏನು ನಡೆಸ್ತಾ ಇದ್ದಾರೆ. ಇದು ಅಂತಿಮವಾಗಿ ನ್ಯಾಯಾಲಯದಲ್ಲೇ ತೀರ್ಮಾನಗಳಾಗಬೇಕಾಗ್ತದೆ. ಯಾಕಂದ್ರೆ ಈ ಸರ್ಕಾರ ಆ ಭಾಗದ ಜನರ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಅವರಲ್ಲಿ ಏನೋ ಒಂದು ಪ್ರತಿಷ್ಠೆ ಇಟ್ಕೊಂಡು ಹೊರಟಿದ್ದಾರೆ. ಪ್ರತಿಷ್ಠೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಸಾವಿರಾರು ಕೋಟಿಯ ಅಕ್ರಮಗಳು ಈಗಾಗಲೇ ಅದಕ್ಕೆ ಬಾಗಿಲೇನು ತೆಗೆದು ಮಾಡಿದ್ದಾರೆ. ಅವರಿಗೆ ಟೌನ್ಶಿಪ್ಗಿಂತ ಹೆಚ್ಚಾಗಿ ಆ ಟೌನ್ಶಿಪ್ನ ಹೆಸರಿನಲ್ಲಿ ಯಾವ ರೀತಿ ಹಣ ಸಂಗ್ರಹಿಸಬಹುದು ಅಂತಕ್ಕಂಥದ್ದು ಅವರಿಗಿರ್ತಕ್ಕಂಥ ಆಲೋಚನೆಗಳು. ಅದರಿಂದ ನಾಡಿನಲ್ಲಿ ಹಲವಾರು ರೀತಿಯ ಪ್ರತಿಭಟನೆಗಳು ಹಲವಾರು ಭಾಗದಿಂದ ಬಂದು ಅವರಿಗೆ ಬೆಂಬಲ ಕೊಟ್ಟಂಥದ್ದು, ರೈತ ಮುಖಂಡರುಗಳು ಬಂದು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ಪಕ್ಷಗಳು ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ವಿರೋಧ ಪಕ್ಷಗಳು, ಇದೆಲ್ಲದರ ಮಧ್ಯೆಯೂ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಒಂದು ಉದ್ದಟತನ ಏನಿದೆ. ಅಂತಿಮವಾಗಿ ವಿಷಯಗಳು ನ್ಯಾಯಾಲಯದಲ್ಲಿ ಕೆಲವು ತೀರ್ಮಾನಗಳನ್ನು ನ್ಯಾಯ ದೊರಕಿಸಲಿಕ್ಕೆ ಹೋಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ನಮ್ಮ ಮುಂದಿನ ಕ್ರಮ ತೆಗೆದುಕೋಬೇಕಾಗ್ತದೆ ಆ ರೈತರ ಪರವಾಗಿ, ಅದರ ಬಗ್ಗೆ ಚಿಂತನೆ ನಡೆಸಿದ್ದೇವೆ. ಅಷ್ಟೇ ಅಲ್ಲ, ಒಂದು ರಾಜ್ಯದ ಹಲವಾರು ಭಾಗದಲ್ಲಿ ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆಗಳ ವಿಷಯದಲ್ಲಿ ಕೆಲವು ಪ್ರತಿಭಟನೆಗಳು ನಡೀತಾ ಇರತಕ್ಕಂಥದ್ದು ಗಮನಿಸಿದ್ದೇನೆ. ಇವತ್ತು ಯಾವುದೇ ರೀತಿಯಲ್ಲೂ ನಮ್ಮ ಒಂದು ಒಪಿನಿಯನ್ ಇರತಕ್ಕಂಥದ್ದು, ಫಲವತ್ತಾದ ಭೂಮಿಗಳನ್ನು ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮದ ಹೆಸರಿನಲ್ಲಿ ಭೂಸ್ವಾಧೀನ ಮಾಡಿ ರೈತರುಗಳ ಬದುಕಿನ ಜೊತೆ ಚೆಲ್ಲಾಟ ಆಡೋದು ಬೇಕಾಗಿಲ್ಲ. ಎಲ್ಲಿ ನಮಗೆ ಯಾವುದೇ ರೀತಿಯ ಬೆಳೆ ಬೆಳೀಲಿಕ್ಕೆ ಸಮಸ್ಯೆಗಳಿರ್ತದೆ, ಬೆಳೆ ಬೆಳೀಲಿಕ್ಕೆ ಆಗಲ್ಲ. ಇವತ್ತು ಸರ್ಕಾರದ ಭೂಮಿಗಳೇ ಹಲವಾರು ಕಡೆ ಇದೆ. ಆ ಸರ್ಕಾರಿ ಭೂಮಿಗಳನ್ನು ಯಾರೋ ಮಧ್ಯವರ್ತಿಗಳು ಲಪಟಾಯಿಸ್ತಕ್ಕಂಥದ್ದನ್ನ ಬೆಂಬಲ ಕೊಡ್ತಕ್ಕಂಥದಕ್ಕಿಂತ ಬಿಟ್ಟು ಇವತ್ತು ಅಂತ ಒಂದು ಭಾಗದಲ್ಲಿ ಮಾಡಲಿಕ್ಕೆ ಅನುಕೂಲ ಇದೆ. ಅದನ್ನ ಸರ್ಕಾರಗಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಿಮ್ಮ ಜೆಡಿಎಸ್ ಅಸ್ತಿತ್ವಕ್ಕೋಸ್ಕರವಾಗಿ ಶುರು ಮಾಡಿದ್ರಂತ ಯಾರು? ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆ ಏನ್ ಅಸ್ತಿತ್ವ? ಅಯ್ಯೋ ರಾಮ, ಪ್ರಿಯಾಂಕಾ ಖರ್ಗೆ ಅವರೇ ಕಾಂಗ್ರೆಸ್ ನಾಯಕರೇ 2018ರಲ್ಲಿ ಹಲವಾರು ಭಾಗ್ಯ ಯೋಜನೆ ಕೊಟ್ಟು 13ರಿಂದ 17ರವರೆಗೆ ಭಾಗ್ಯ ಯೋಜನೆ ಈ ಗ್ಯಾರಂಟಿ ಯೋಜನೆ, ಆಗ ಭಾಗ್ಯ ಯೋಜನೆ ಕೊಟ್ಟು 2018ರಲ್ಲಿ ಪ್ರಿಯಾಂಕಾ ಖರ್ಗೆ ಅವರೇ, ಎಂ.ಬಿ. ಪಾಟೀಲ್ ಯಾರ ಮನೆ ಬಾಗಿಲಿಗೆ ಬಂದು ಕಾಲಿಡ್ಕೊಂಡು ಕೂತ್ರಿ? ಯಾರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡು ಕೂತಿದ್ರಪ್ಪ? 2018ರಲ್ಲಿ ಬಂದಿದ್ರಲ್ಲಪ್ಪ ನೀವೇ. ನಿಮ್ಮ ಅಸ್ತಿತ್ವ ಉಳಿಸ್ಕೊಳಕ್ ತಾನೆ ಜೆಡಿಎಸ್ ಮನೆ ಬಾಗಿಲಿಗೆ ಬಂದಿದ್ದು. ನಾವು ಬಂದಿದ್ದು ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ. ನಾವು 10 ಸೀಟ್ ಗೆಲ್ಲಿ 20 ಸೀಟ್ ಗೆಲ್ಲಿ ಚುನಾವಣೆಯಲ್ಲಿ ಜನ ತಿರಸ್ಕಾರನೇ ಮಾಡಿರಲಿ, ಜನಗಳ ಸಮಸ್ಯೆಗಳಿಗೆ ಹೋರಾಟ ಮಾಡ್ತಕ್ಕಂಥ ಪಕ್ಷ ಇದು. ಒಂದು ಉದಾಹರಣೆ ಕೊಡ್ತೀನಿ. 1989 ದೇವೇಗೌಡರು 2 ಕಡೆ ಚುನಾವಣೆ ನಿಂತು ಸೋತರು. ನಮ್ಮ ಪಕ್ಷ ಗೆದ್ದಿದ್ದು 2 ಸೀಟು.
ಆ 89ರಲ್ಲಿ ಆದಂತ ಒಂದು ಫಲಿತಾಂಶ ಕೊನೆಗೆ ನೀರಾವರಿಯ ವಿಷಯಗಳಲ್ಲಿ ಅವತ್ತಿನ ಕಾಂಗ್ರೆಸ್ನ ಆಡಳಿತ ಏನು ನಡೀತು, ನಮ್ಮ ರಾಜ್ಯದ ಅದರಲ್ಲೂ ವಿಶೇಷವಾಗಿ ಕಾವೇರಿ ಜಲಾಶಯ ಪ್ರದೇಶದಲ್ಲಿ ಟ್ರಿಬ್ಯುನಲ್ ರಚನೆ ಆಗ್ತಕ್ಕಂಥದ್ದಕ್ಕೆ ಅವರ ಉದ್ದಟತನ ಕಾಂಗ್ರೆಸ್ ಸರ್ಕಾರ ನಡೆಸಿದ್ರಲ್ಲ ಅವತ್ತು 89ನೇ ಇಸ್ವಿ 176 ಸೀಟ್ ಗೆದ್ದು, ಅದರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ಏನು ಡ್ಯಾಮೇಜ್ ಆಯಿತು ಆ ಕಾಂಗ್ರೆಸ್ನ ಆಡಳಿತದಲ್ಲಿ, ಆ ಸಂದರ್ಭದಲ್ಲೂ ಕೇವಲ 2 ಸೀಟ್ ಗೆದ್ದಂತ ದೇವೇಗೌಡರ ನಾಯಕತ್ವದಲ್ಲೇ ಕಾವೇರಿ ಪರವಾಗಿ ನಿರಂತರವಾಗಿ ಹೋರಾಟ ಏನು ಮಾಡ್ಕೊಂಡ್ ಬಂದಿದ್ದೇವೆ. 2 ಸೀಟ್ ಗೆಲ್ಲಿ 120 ಸೀಟ್ ಗೆಲ್ಲಿ ನಮ್ಮ ಪಕ್ಷ ಜನಗಳ ಮಧ್ಯದಲ್ಲಿರ್ತಕ್ಕಂಥ ಪಕ್ಷ ಇದು. ಇವ್ರಿಗೆ ಬೇಕಾದಾಗ ಯಾರು ಬೇಕಾದರೂ ಕಾಲಿಡಿತೀರಿ. ಇದೆಲ್ಲ ಇಷ್ಟು ದಿವಸ DMK ಅವ್ರ ಜೊತೆ ಸೇರಿದ್ರಿ, ಈಗ TVK ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿ DMK ಅವ್ರನ್ನ ನಡ್ಡಿನ ಬಿಟ್ಟು ಅಲ್ಲೋ ಕಾಲಿಡ್ಕೊಂಡಿದ್ದೀರಿ. ನಿಮ್ಮ ಯೋಗ್ಯತೆ ಇದು. ನನ್ನ ಪಕ್ಷದ ಬಗ್ಗೆ ಚರ್ಚೆ ಮಾಡಬೇಡಿ, ಅವಶ್ಯಕತೆ ಇಲ್ಲ, ಗೊತ್ತಿದೆ. ಯಾವುದು ಅವರು ನಾನು ಒಂದು ನಿಮಿಷ, 470 ದಿವಸದಿಂದ ಬಿಡದಿನಲ್ಲಿ ನಡೀತಿರ್ತಕ್ಕಂಥ ಏನು ಹೋರಾಟ ರೈತರದು, ನಾನು ಯಾವತ್ತು ಮೊದಲನೇ ಹೋರಾಟಕ್ಕೆ ಹೋಗಿದ್ದೀನಿ ಅಂತಕ್ಕಂಥದ್ದು ತೆಗೀರಿ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದಕ್ಕೆ ಹೋರಾಟ ಅಲ್ಲ. DK ಶಿವಕುಮಾರ್ ಆ ಭಾಗದ ರೈತ ಕುಟುಂಬಗಳನ್ನ ಇವತ್ತು ಯಾವ ಪರಿಸ್ಥಿತಿ ತಂದೊಡ್ಲಿಕ್ಕೆ ಹೊರಟಿದ್ದಾರೆ ಬದುಕನ್ನ, ಅದರ ವಿರುದ್ಧ ನಮ್ಮ ಹೋರಾಟ ಇದೆ. DK ಶಿವಕುಮಾರ್ ವಿರುದ್ಧ ಅಲ್ಲ, ಇದು ಯಾರೋ ಒಬ್ಬ ವ್ಯಕ್ತಿ ವಿರುದ್ಧ ಅಲ್ಲ. ಇವತ್ತು ಉದಾಹರಣೆಗೆ ಇವತ್ತು ನೀವು ತೋರಿಸ್ತಾ ಇದ್ದೀರಿ 1119 ಕೋಟಿ ವೆಚ್ಚದಲ್ಲಿ ಮೇಕ್ರಿ ಸರ್ಕಲ್ ಇಂದ ಈಗ ಹೆಬ್ಬಾಳದವರಿಗೆ ಫ್ಲೈಓವರ್ನ ಏನು ಕನಸಂತೆ ಅಲ್ವೇ, ಸುರಂಗ ಮಾರ್ಗ. ಅದು ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ಕೊರಿಯಾ ಕಂಪನಿ 30 ಕೋಟಿ ದುಡ್ಡು ಅವರೇ ಹಾಕಿ ಟೆಕ್ನಾಲಜಿ ತಂದು ಅವತ್ತೇ ಕೆಲಸ ಮಾಡಲಿಕ್ಕೆ ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೆ. ಟೆಂಡರ್ ಪ್ರೋಸೆಸ್ ಮುಗಿದಿತ್ತು. ನನ್ನ ಸರ್ಕಾರದ ಹೋಯ್ತು. ಈ 20 ವರ್ಷದಲ್ಲಿ ಇವತ್ತು 1100 ಕೋಟಿಗೆ ಅದು ಏರಿಕೆ ಏನಾಗಿದೆ ಆ ಫ್ಲೈಓವರ್, ಇದು ಅಂಡರ್ ಟನಲ್ ರೋಡು. ಅವತ್ತು ಕೇವಲ 30 ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಂಥದ್ದು. ಇದಕ್ಕೆ ಯಾರು ಜವಾಬ್ದಾರರು? ನಾಡಿನ ಬೆಂಗಳೂರು ನಗರದಲ್ಲಿ ವಾಸ ಮಾಡತಕ್ಕಂಥ ಜನರ ತೆರಿಗೆ ದುಡ್ಡು ಇವತ್ತು ಯಾವ ರೀತಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಳದೆ ಈ ಪರಿಸ್ಥಿತಿ ದೂಡಿದ್ದೀರಿ. ಇವತ್ತು ಆ ಟನಲ್ ರೋಡು ಅಲ್ಲಿ ಏನೇನಿದೆ ಹೇಳ್ತೀನಿ ಆಮೇಲೆ. ನಾನು ವ್ಯಕ್ತಿ ಬಗ್ಗೆ ಹೇಳಲ್ಲ, ಕೆಲಸ ಮಾಡೋದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಇದೆ. ನಾಡಿನಲ್ಲಿ ಅಭಿವೃದ್ಧಿಯನ್ನ ಪ್ರಾಮಾಣಿಕವಾಗಿ ಗುಣಾತ್ಮಕವಾಗಿ ರೈತರ ನಾಡಿನ ಜನತೆಯ ತೆರಿಗೆ ಹಣ ಏನಿದೆ ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಸರ್ಕಾರ ಹೊರಟ್ರೆ ಸಂಪೂರ್ಣವಾದ ಬೆಂಬಲ ಇವತ್ತು ಇದೆ. ಏನು ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸದಲ್ಲೇ ಜನ ಕೈ ಇಸ್ಕೊಳ್ತಿದ್ದಾರೆ. ಅಯ್ಯೋ ರಾಮನೇ, ಅಯ್ಯೋ ರಾಮ, ಹೊಟ್ಟೆ ಇಸ್ಕೊಳ್ಳೋದು ಅಲ್ವಾ, ಬರೀ ಕೈ ಇಸ್ಕೊತಾವ್ರ? ಏನು ಇವ್ರಿಗೇನು ಶಾಶ್ವತವಾ? ಇವೆಲ್ಲ ನೋಡ್ಬಿಟ್ಟಾಗಿದೆ. ಇವನ್ನೆಲ್ಲ ನೋಡಿ ಅನುಭವಿಸಿ ಆ ಚೇರ್ನಲ್ಲಿ ಕೂತ್ ಕೆಲಸ ಮಾಡಿ ಏನೋ ದೇವ್ರು ಕೊಟ್ಟಂತ ಅನುಗ್ರಹದಲ್ಲಿ ಮಾಡಿದೀವಿ ಹಿಂದೆನೂ. ಆದರೆ ಈ ತರ ನಿಮ್ಮ ಉದ್ದಟತನದ ರೀತಿ ನಾವೇನು ಮಾಡಿಲ್ಲ. ನನಗೆ ಅಕ್ಬರ್ ಬೀರ್ಬಲ್ದು ಕತೆ ಬೇಕಿಲ್ಲ. ಇವತ್ತು ರಾಜ್ಯದ ಜನತೆ ಕತೆ ಏನು ಅಂತ ಹೇಳಿ, ರಾಜ್ಯದ ಜನತೆ ಕತೆ ಹೇಳಿದ್ರೆ ಒಪ್ಕೋತೀನಪ್ಪ. ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ 3 ಜನ ಆತ್ಮಹತ್ಯೆ ಮಾಡ್ಕೊಂಡವ್ರು ರೈತರು ಸಾಗರದಲ್ಲಿ, ಮತ್ತೆ ಇನ್ಯಾವುದೋ 2 ಪ್ರದೇಶದಲ್ಲಿ 3 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡವ್ರೆ. ಈ ದುರಂತ ಕತೆ ಹೇಳ್ರಪ್ಪ. ನಿಮ್ಮ ಅಕ್ಬರ್ದು ಅವನ್ಯಾರ ಬೀರ್ಬಲ್ ಕಟ್ಕೊಂಡು ನನಗಾಗಬೇಕಾಗಿರೋದೇನೋ. ಇವತ್ತು ಬದುಕ್ತಾ ಇರೋ ಈ ಜನರ ಕತೆ ಹೇಳಿದ್ರೆ ಕೇಳಬಹುದಪ್ಪ. ಆದ್ರೆ ಒಂದು ನಿಮಗೆ ಅಯ್ಯೋ ರಾಮನೇ, ಈಗ ಬೆಳಿಲಿಕ್ಕೆ ಜನ ಈಗ ತೀರ್ಮಾನ ಕೊಟ್ಟು ಪೇಪರ್ ಪೆನ್ನು ಕೊಟ್ಟಿಲ್ವಾ? ನಾನ್ಯಾಕೆ ಅಸೂಯೆ ಪಡ್ಲಿ? ಒಳ್ಳೆ ಕೆಲಸ ಮಾಡಿದ್ರೆ ಅಭಿನಂದಿಸ್ತೀವಿ. ನೀವೇನೇನು ಮಾಡ್ಕೊಂಡ್ ಬಂದಿದ್ದೀರಿ? ಹೋಗ್ಲಿ, ಹಳೇದು ಬಿಟ್ಬಿಡಿ.
ಈಗ ಮುಖ್ಯಮಂತ್ರಿ ಆಗಿದ್ದೀರಲ್ಲಪ್ಪ, ಹಳೆ ನಿಮ್ಮ ಚಾಲಿ ಎಲ್ಲ ಬಿಟ್ಟು ಪ್ರಾಮಾಣಿಕವಾಗಿ ಜನಗಳ ಕೆಲಸ ಮಾಡಿ. ನಾವು ಬೆಂಬಲ ಕೊಡ್ತೀವಿ 28ಕ್ಕೆ, ಬಹುಶಃ ನೀವೇ ಬಂದ್ಬಿಟ್ರಪ್ಪ. ಅದೇನೋ ಹೇಳ್ತಿರಲ್ಲ 28ಕ್ಕೂ ನೀವೇ ಬನ್ನಿ, ನನಗೇನು ಅಸೂಯೆ ಇಲ್ಲ. ಆದರೆ ಈ ಒಂದು ವ್ಯವಸ್ಥೆ ಒಳಗೆ ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಹೆಸರಿನಲ್ಲಿ ಏನೇನು ನೀವು ಕಾನೂನು ಬಾಹಿರವಾಗಿ ಮಾಡ್ತೀರಿ ಅದನ್ನು ಮೌನಕ್ಕೆ ಶರಣಾಗಿ ನನ್ನ ಜಾತಿ ಹೆಸರಿನಲ್ಲಿ ಬೆಂಬಲ ಕೊಡಬೇಕಾ? ನಮ್ಮ ಪಕ್ಷ ದೇವೇಗೌಡರು 60-70 ವರ್ಷದ ರಾಜಕೀಯದ ಸಕ್ರಿಯವಾಗಿ ಪಾತ್ರವನ್ನು ವಹಿಸಿದ್ದಾರೆ. ಎಂದೂ ಸಹ ನಾಡಿನ ಜನತೆಯ ಆಸ್ತಿಯನ್ನ, ರಾಜ್ಯದ ಆಸ್ತಿಯನ್ನ ಲಪಟಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಧ್ವನಿ ಎತ್ತು ಬಂದಿರತಕ್ಕಂಥ ಪಕ್ಷ ಇದು. ವ್ಯಕ್ತಿ ಯಾರೋ ಬಂದ್ರು, ನಮ್ಮವ್ರು ಬಂದಿದ್ದಾರೆ, ಏನಾಗ್ಬಿಡ್ತದೆ? ಆಯ್ತಪ್ಪ, ಒಕ್ಕಲಿಗರ ಪರವಾಗಿ ಇವರು ಮುಖ್ಯಮಂತ್ರಿ ಆಗವ್ರೆ, ಏನೆಲ್ಲ ಒಕ್ಕಲಿಗರ ಸಮಾಜ ಎಲ್ಲ ಉದ್ಧಾರ ಮಾಡಿ ಎಲ್ಲರನ್ನು ಇದರಲ್ಲಿ ಇರ್ತೀರ ಆನಂದ ಇದರಲ್ಲಿ. ಈಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರಪ್ಪ 8 ವರ್ಷ ಆಗಿದ್ರೆ ಎಲ್ಲ ಕುರುಬ ಸಮಾಜದವರೆಲ್ಲ ನೆಮ್ಮದಿಯಿಂದ ಅತ್ಯಂತ ಅದ್ಭುತವಾದ ಜೀವನ ಮಾಡ್ತಾ ಇದ್ದಾರಾ? ಹಿಂದುಳಿದವರೆಲ್ಲ ಅದ್ಭುತವಾದ ಜೀವನ ನಡೆಸ್ತಾವ್ರ? ಯಾಕೆ ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ? ನಾನು ಅದನ್ನ ಹೇಳ್ತೀವಿ. ಇವತ್ತು ಬರಗಾಲ, ಇಲ್ಲಿ ದೊಡ್ಡದಾಗಿ ಬೋರ್ಡ್ಗಳು ಹಾಕ್ಸ್ಕೊಂಡು ಇಲ್ಲಿ ಮೆರೀತಾ ಇದ್ದೀರಿ ಬೆಂಗಳೂರೊಳಗೀಗ. ಇಲ್ಲಿ ಬೆಂಗಳೂರನ್ನ ಯಾಕೆ ಉಪಯೋಗ ಮಾಡ್ತಾ ಇದ್ದೀರಿ? ಇವತ್ತು ಬೆಂಗಳೂರು ಇಂಥ ಪರಿಸ್ಥಿತಿಗೆ ಬರ್ಲಿಕ್ಕೆ ಯಾರು ಕಾರಣ? ಇವತ್ತು ನಿಮ್ಮ ಆಡಳಿತಗಳು, ಅದರ ಬಗ್ಗೆ ಟೀಕೆ ಮಾಡಬಾರ್ದಾ? ನಾವು ಸಿದ್ದರಾಮಯ್ಯನವರಿದ್ದಾಗಲೂ ಟೀಕೆ ಮಾಡಿದ್ದೀವಿ, ಇನ್ನೊಬ್ಬರಿದ್ದಾಗಲೂ ಟೀಕೆ ಮಾಡಿದ್ದೇವೆ. ನಾನು ಬೇರೆಯವ್ರ ತರ ನಮ್ಮ ಪಕ್ಷ ಎಂದೂ ರಾಜಿಗೆ ಒಳಗಾಗಿಲ್ಲ. ರಾಜ್ಯದ ಸಮಸ್ಯೆಗಳು ಬಂದಾಗ, ನಾಡಿನ ಖಜಾನೆ ಲೂಟಿ ಆಗ್ತಕ್ಕಂಥ ಕೆಲಸ ಆದಾಗ ನಾವು ಯಾವುದೋ ಒಂದು ಜಾತಿಯ ವ್ಯಾಮೋಹದಲ್ಲಿ ರಾಜಕೀಯ ಮಾಡಿಲ್ಲ. ಜನತೆಯ ರಕ್ಷಣೆಗೋಸ್ಕರವಾಗಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಇನ್ನೊಂದು ನಾನು 2 ದಿವಸದಿಂದ ಗಮನಿಸಿದ್ದೇನೆ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿರತಕ್ಕಂಥ ಘಟನೆ ಏನಿದೆ, ನಾನು ರಾಜ್ಯದ ನನ್ನ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಪ್ರಚೋದನಾಕಾರಿ ಹೇಳಿಕೆಗಳಿಗೆ ಉದ್ರೇಕಕ್ಕೆ ಒಳಗಾಗಬೇಡಿ. ಇದು ಒಂದು ಗುಂಪೇ ಇದೆ, ಉದ್ರೇಕಕ್ಕೆ ಒಳಪಡಿಸಿ ಅವರ ರಾಜಕೀಯ ಬೇಳೆ ಬೇಯಿಸ್ಕೋಬೇಕು ಅಂತ ಹೇಳಿ. ನನ್ನ ಬಗ್ಗೆ ಟೀಕೆ ಇವತ್ತು ಹೊಸದಾಗಿ ಬಂದಿಲ್ಲ. ನಮ್ಮ ಕುಟುಂಬದ ಬಗ್ಗೆ, ದೇವೇಗೌಡರ ಬಗ್ಗೆ ಇದೇನು ಹೊಸದಾಗಿ ಟೀಕೆ ಮಾಡ್ತಕ್ಕಂಥದ್ದಲ್ಲ. ಇದು ನಡೀತಾ ಇದೆ, 50-60 ವರ್ಷಗಳಿಂದ ನಡೀತಾ ಇದೆ. ಅದರಿಂದ ನನ್ನ ಕಾರ್ಯಕರ್ತರಿಗೆ ನಮ್ಮ ನಾಡಿನ ಸಂಸ್ಕೃತಿ, ಒಂದೊಂದು ಬಾರಿ ಈ ತರ ಪ್ರಚೋದನಕಾರಿ ಘಟನೆಗಳಿಂದ ನೀವೇನು ಉದ್ರೇಕಕ್ಕೆ ಒಳಗಾಗ್ತೀರಿ, ಅದು ನಮ್ಮ ಸಂಸ್ಕೃತಿ ಅಲ್ಲ. ಚಪ್ಪಲಿ ತೂರ್ತಕ್ಕಂಥದ್ದು, ಯಾವುದೇ ರೀತಿಯಲ್ಲಿ ಧಿಕ್ಕಾರಕ್ಕೆ ಹೋಗೋದು ಬೇಕಿಲ್ಲ. ಜನ ತೀರ್ಮಾನ ಮಾಡ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಇಂಥ ಪ್ರಚೋದನಕಾರಿ ವಿಷಯಗಳು ಬಂದಾಗ ನೀವು ಉದ್ರೇಕದಲ್ಲಿ ಯಾವುದೇ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಅಶಾಂತಿಯ ವಾತಾವರಣಕ್ಕೆ ಅವಕಾಶ ಕೊಡಬೇಡಿ. ಅದು ಏನೋ ನಿನ್ನೆ ನಡೆದಂಥ ಘಟನೆ ಏನಿದೆ, ನನ್ನ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಮನವಿ ಮಾಡೋದು ನಮ್ಮ ಮಾಧ್ಯಮದ ಮುಖಾಂತರ, ಇಂಥ ಒಂದು ಸಂದರ್ಭಗಳಲ್ಲಿ ನೀವು ಸ್ವಲ್ಪ ಮಾನಸಿಕವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ, ಶಾಂತ ರೀತಿಯಲ್ಲಿ, ಸಮಚಿತ್ತ ಭಾವದಿಂದ ಇವತ್ತು ತಾವು ಇಂಥ ವಿಷಯಗಳ ಸಂದರ್ಭದಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದನ್ನ ನನ್ನ ಎಲ್ಲಾ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ. ಅವ್ರು ನೋಡಿದಾಗ, ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ಇಡೀ ದಿನ ತಾವು ಕಾದ್ರೆ, ಆದ್ರೆ ಅವ್ರು ಸಮರ್ಥನೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ ನಮಗೆ ಕೆಂಪೇಗೌಡ ಜಯಂತಿ ನಾವು ಇನ್ನೂ ಕಾಯ್ತೀನಿ. ಈಗ ಇಲ್ಲಿವರೆಗೆ ಒಂದು ನಿಮಿಷ 2 ಪತ್ರ ಬರೆದಿದ್ದೇನೆ. 2 ಪತ್ರದ ಮುಖಾಂತರವೇ ಅವ್ರು ಕೊಟ್ಟಂತ ಆಹ್ವಾನಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ. ನಾನು ಪತ್ರ ಬರೆದಕ್ಕೆ ಅವರಿಂದ ಉತ್ತರ ಇಲ್ಲಿವರೆಗೆ ಏನು ಬಂದಿಲ್ಲ. ಬಂದು ಅವರೇನಾದರೂ ಜನಗಳ ಮಧ್ಯಕ್ಕೆ ಬಂದು ರೈತರ ಜೊತೆ ಕೂತು ಚರ್ಚೆ ಮಾಡೋದಾದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ನಾನು ಬರ್ಲಿಕ್ಕೆ ತಯಾರಾಗಿದ್ದೀನಿ ರೈತರ ಜೊತೆ. ಆದರೆ ನೆನ್ನೆ ದಿನ ಯಾವ ರೀತಿ ಘಟನೆ ನಡೆದಿದೆಯಲ್ಲ, ಘಟನೆ ನಮ್ಮೇ ರೆಡ್ ಅದಂತೂ ಕೆಂಪು ಔಟ. ಆ ರೆಡ್ ಝೋನ್ ಅಂದರೆ ಕಬ್ಬ ಅಲ್ಲಿ ಬಂದಂತರಿಗೆ ಅವ್ರಿಗೆ ನಾನು ಇರಲ್ಲ. ಅದಕ್ಕೆಂದ್ರೆ ಕೆಲವು ಟೈಲ್ ಹೇಳ್ತಾ ಇದ್ರು, ಎಲ್ಲ ಬಂದರು, ನಾವು ಕೂಲಿ ಕೆಲಸ ಮಾಡೋರು, ನಮ್ಗೆ ಯಾವುದು ಭೂಮಿ ಇಲ್ಲ, ಏನೋ ದುಡ್ಡು ಕೊಡ್ತೀವಿ ಅಂದ್ರು ಬಂದಿದೀವಿ, ಊಟ ಹಾಕ್ತೀವಿ ಅಂದ್ರು ಬಂದಿದೀವಿ ಅಂತ ಪಾಪ ಹೆಣ್ಮಕ್ಳು ಹೇಳ್ತಾ ಇದ್ರು. ಆ ಕೂಲಿ ಕೆಲಸ ಮಾಡೋರನ್ನೆಲ್ಲ ಕರ್ಕೊಂಬಂದಲ್ಲಿ ಧಿಕ್ಕಾರಕ್ಕೆ ಹೋಗ್ಸೋದು. ಅದಕ್ಕೆ ಪಾಪ ಬಂದವ್ರಿಗೆ ಬಹಳ ಜನಕ್ಕೆ ವಿಷಯವೇ ಗೊತ್ತಿಲ್ಲ. ನಾನು ಸ್ವಂತ ನನಗೆ ಆಹ್ವಾನ ಕೊಟ್ರೆ, ಅಲ್ಲಿ ರೈತರ ಸಮ್ಮುಖದಲ್ಲಿ ಆಹ್ವಾನ ಕೊಟ್ರೆ
ಯಾರು ನಿಜವಾದ ರೈತರು ಖಾತೆ ಹೋಲ್ಡರ್ಸ್ ಇದ್ದಾರೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಈಗಲೂ ಕರೆದ್ರೆ ಅವ್ರು ಯಾವಾಗ ಕರೆದ್ರು ಅಲ್ಲಿಗೆ ಬರ್ಲಿಕ್ಕೆ ತಯಾರಿದೆ. ಶೋಧನಾ ಸಮಿತಿ ಸಭೆ ಇದರಲ್ಲಿ ವರದಿಯಲ್ಲಿ ಜೆಡಿಎಸ್ 8 ಜನ ನೋಡಿ, ನಾನೀಗ ಆಗಲೇ ಹೇಳಿದ್ದೀನಿ, ಅಡ್ಡ ಮತದಾನದ ಬಗ್ಗೆ ಯಾವುದೇ ರೀತಿಯ ಅದಕ್ಕೆ ದೊಡ್ಡ ಮಹತ್ವ ಕೊಡೋದು ಬೇಕಾಗಿಲ್ಲ. ಅದನ್ನ ಅಲ್ಲಿಗೆ ಕೈ ಬಿಡಿ ಅಂತ ಹೇಳಿ ನಾನು ಮಾರನೇ ದಿವಸಲೇ ಹೇಳಿದ್ದೇನೆ. ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಅವಶ್ಯಕತೆ ಇಲ್ಲ. ಯಾರು ಹೇಳೋದು? ಅವರದೇ ಶಾಸಕರು ಅವ್ರ ನಾಯಕತ್ವದಲ್ಲಿ ಪ್ರಶ್ನೆ ಮಾಡಿ ಅಯ್ಯೋ, ಅವ್ರ ಪಕ್ಷದಲ್ಲಿ ಏನೇನಾಗಿದೆ, ಅವ್ರ ಪಕ್ಷದಲ್ಲಿ ಏನೇನಾಗಿದೆ, ಯಾವ ಸಂದರ್ಭದಲ್ಲಿ ಏನೇನು ಚರ್ಚೆ ಕೊಟ್ಟವ್ರೆ, ಎಷ್ಟು ಜನ, ಎಷ್ಟು ವ್ಯಕ್ತಿಗಳು, ಬೇರೆ ರಾಜ್ಯದ ಬೇಡ, ಕರ್ನಾಟಕದೊಳಗೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇದ್ದಾಗ ನಾಟಕ ನಡೀತಲ್ಲ 3 ವರ್ಷದಿಂದ, ಆಗ ಯಾರ್ಯಾರು ಏನೇನು ಹೇಳಿಕೆಗಳು ಕೊಟ್ಟರು, ಅವರಲ್ಲಿ ಎಷ್ಟು ವಿಶ್ವಾಸ ಇತ್ತು. ಈಗ ಕೇಳ್ತೀನಿ, 10 ಜನ 12 ಜನ ಮಂತ್ರಿಗಳಿದಿರಲ್ಲಪ್ಪ, ನಿಮ್ಮಲ್ಲಿ ಏನಾದರೂ ವಿಶ್ವಾಸ ಇದೆಯಾ? ನಿಮ್ಮ 13 ಜನದಲ್ಲಿ ಕ್ಯಾಬಿನೆಟ್ನಲ್ಲಿ ನಿಮಗೆ ವಿಶ್ವಾಸ ಇಲ್ಲ, ಒಬ್ರಿಗೊಬ್ಬರಿಗೆ ವಿಶ್ವಾಸದ ಕೊರತೆ ಇದೆ. ನಿಮ್ಗೆ ಯಾವ ನೈತಿಕತೆ ಇದೆ? ಪ್ರಿಯಾಂಕಾ ಖರ್ಗೆ ಸ್ವಲ್ಪ ಮಾತು ಕಡಿಮೆ ಮಾಡಿ ಕೆಲಸ ಮಾಡಲಿ. ಹೋಮ್ ಮಿನಿಸ್ಟರ್ ಏನಿದ್ದಾರೆ ಕೆಲಸ ಸರಿಯಾಗಿ ಮಾಡಲಿ. 2 ಖಾತೆ ಇಟ್ಕೊಂಡು ಬರೀ ಹೇಳಿಕೆ ಕೊಟ್ಟರಾಗಲ್ಲ, ವೀರಾವೇಶದ ಮಾತು. ಅದರಿಂದ ಮೊದಲು ಹೋಮ್ ಮಿನಿಸ್ಟ್ರಿನಲ್ಲಿ ಏನೇನು ಸಮಸ್ಯೆಗಳಿದೆ, ಅದಕ್ಕೇನು ಮಾಡಬೇಕು ಅನ್ನೋದನ್ನ ಅದರ ಬಗ್ಗೆ ಗಮನ ಕೊಡಲಿ. RSS ಬಗ್ಗೆ, ಇನ್ನೊಂದು ಬಗ್ಗೆ ನಾವು ಮಾತಾಡಿದ್ದೀವಿ ಬೇಕಾದಷ್ಟು ಸಲ. ಆದರೆ ಅದು ಬಿಟ್ಟು ಇವತ್ತಿಲ್ಲೇನಿದೆ ಪರಿಸ್ಥಿತಿ, ಅದನ್ನು ಸರಿಪಡಿಸೋದಕ್ಕೆ ನಿಮ್ಮ ಹೋರಾಟ ಮಾಡಪ್ಪ. ನಿಮ್ಮ ಕಾರ್ಯಕರ್ತರು ಬಂಧನ ಮಾಡಿದ್ದಾರೆ ಅಲ್ಲಿ ಚಪ್ಪಲಿ ಒಂದು ಕಾರಣಕ್ಕೋಸ್ಕರ ಜೆಡಿಎಸ್ ಮತ್ತೆ ಕನ್ಸಿಡರ್ ಕಾನೂನು ವ್ಯಾಪ್ತಿ ಒಳಗೆ ಅಲ್ಲಿ ಏನು ರಿಲೀಫ್ ತಗೋಬೇಕೋ ತಗೋತಾರೆ.